ಹಾಯ್ ಹಲೋ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವತ್ತು ಬಾರ್ಬಿಕ್ಯೂ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಮನೆ ಹತ್ರನೇ. ಇದು ಸೆಟಪ್ ಎಲ್ಲ ಅಯ್ಯೋ ಡಬಲ್ ಮೀನಿಂಗ್ ಸರ್. ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತ. ಇನ್ನೊಂದು ನಮ್ಮ ಹತ್ರ ಮೈಕ್ ಈ ಸೆಟಪ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಸರಿ ಬಿಡು. ಸೊ ವೆಹಿಕಲ್ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಇಂದ ನಾವು ನಮ್ಮ ಮೈಕ್ ಕೂಡ ಎಲ್ಲ ಹಾಕೊಂಡು ನಾವು ಇನ್ನು ನೀಟಾಗಿ ನಿಮಗೆ ವಾಯ್ಸ್ ಎಲ್ಲ ಕ್ಲಾರಿಟಿ ಬರೋ ಥರ ಮಾತಾಡ್ತೀವಿ. ಓಕೆ ಆಯ್ತು ಬಿಡು. ಸೊ ಮೊದಲನೇದಾಗಿ ನಾವಿತ್ತು ಚಿಕನ್ ಬಾರ್ಬಿಕ್ಯೂ ಮತ್ತು ಪನ್ನೀರ್ ಬಾರ್ಬಿಕ್ಯೂ, ಆಮೇಲೆ ಪೈನಾಪಲ್ಲು ಮತ್ತು ಕಾರ್ನು ಈ ಎಲ್ಲ ಇವತ್ತು ಮಾಡೋಣ ಅಂತ ಇದ್ದೀವಿ. ತುಂಬ ಸಿಂಪಲ್, ಏನು ತುಂಬ ಕಷ್ಟ ಇಲ್ಲ. ಇದು ಸೆಕೆಂಡ್ ಟೈಮ್ ನಾವು ಮಾಡ್ತಿರೋದು. ಫಸ್ಟ್ ಟೈಮ್ ನಾವು ಅಲ್ಲಿ ಟ್ರಯಲ್ ಮಾಡ್ಕೊಂಡಿದ್ವಿ. ವಿತಿನ್ ಒಂದು 2 hours ಎಲ್ಲ ನಾವೊಂದು 5-6 ಮೆಂಬರ್ಸ್ ತಿನ್ನೋ ಥರ ಆರಾಮಾಗಿ ಮಾಡ್ಕೋಬೋದು. ತುಂಬ ಕಷ್ಟ ಅಂತೂ ಏನಿಲ್ಲ. ಈಗ ನಿಮ್ಗೆ ಒಂದೊಂದಾಗಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಅಮೆಝಾನಲ್ಲಿ ನಾವು ಆರ್ಡರ್ ಮಾಡಿದ್ವಿ ಅರೌಂಡ್ 500 rupeesಗೆ. ಇದು ಇವನ್ ಇದು ಎಲೆಕ್ಟ್ರಿಕಲ್ ಸೆಟಪ್ ಇತ್ತು. ಇಲ್ಲಿ ನಾವು ಬಿಚ್ಬಿಟ್ವಿ. ಇಲ್ಲಿ ಕೆಳಗಡೆ ಈ ಥರ ಇದೆ. ನಾವಿಲ್ಲಿ ಕೋಲ್ ಫಿಲ್ ಮಾಡಿದ್ದೀವಿ, ನಿಮ್ಗೆ ಇಲ್ಲಿ ಕಾಣ್ಬೋದು. ಓಕೆ, ಇಲ್ಲಿ ಮೇಲಿಂದ ಕಾಣುತ್ತೆ ನೋಡಿ. ಸೊ ಇದೆಲ್ಲ ಕೋಲೆಲ್ಲ ನಾವು ತಂದು ಈಗ ಹಾಕೊಂಡಿದ್ದೀವಿ, ಇನ್ನೂ ಹಚ್ಚಿಲ್ಲ. ಇದು ಮೇಲ್ಗಡೆ ಏನಾದರೂ ನಾವು ಲೆಗ್ ಪೀಸ್ ಎಲ್ಲ ಹಾಕ್ಬೇಕಂದ್ರೆ ಆವಾಗ ನಾವು ಇದು ಡೈರೆಕ್ಟಾಗಿ ಇದನ್ನು ಈ ಗ್ರಿಲ್ ಯೂಸ್ ಮಾಡ್ಬೋದು ಮೇಲ್ಗಡೆದು. ಆಮೇಲೆ ಇದೆಲ್ಲ ಹ್ಯಾಂಡಲ್ ಏನಿದೆ ಇದನ್ನು ನಾವು ಚಿಚ್ಬಿಟ್ಟು ಇದೆಲ್ಲ ಇದು ಸೆಟಪ್ ಒಟ್ಟಿಗೆ ಬಂದಿರೋದು. ಇದೆಲ್ಲ ನಾವು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಇದೊಂದು ಪೈಪ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಅಲ್ಲಿ ಬಿಸಿ ಮುಂಚೆ ಏನು ಮಾಡಿದ್ವಿ, ಹಿಂಗೆ ಬಂದು ಉಪ್ಪು ಅಂತ ಇದ್ವಿ, ತುಂಬ ಕಷ್ಟ ಆಗ್ತಿತ್ತು. ಈಗ ಹಿಂಗೆ ಡೈರೆಕ್ಟಾಗಿ ಅನ್ಬೋದು, ಬೆಂಕಿ ಹಾಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಸೊ ಇದು ಕ್ಯಾಂಡಲ್ ಸೆಟಪ್ಪು. ಕ್ಯಾಂಡಲ್ನ ನಾವು ಈ ತೊಗೊಂಡು ಈ ಥರ ಬಟ್ಟೆನಲ್ಲಿ ಹಿಂಗೆ ಸುತ್ತಬಿಟ್ಟು ಮಡಿಕೊಂಡಿದ್ದೀವಿ. ಈ ಥರ ಒಂದು 3-4 ಕ್ಯಾಂಡಲ್ಲು. ಏನು ಪರ್ಪಸ್ ಅಂದರೆ ಕೋಲ್ ಹಚ್ಚೋಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಅಷ್ಟೇ. ಕೋಲ್ ಎಲ್ಲಿ ತಂದ್ವಿ ಅಂದರೆ ತುಂಬ ಅಂಗಡಿಗಳು ಚಾರ್ಕೋಲ್ ಸ್ಟೋರ್ ಅಂತ ಹುಡುಕಿ ನೀವು ಗೂಗಲ್ ಮ್ಯಾಪಲ್ಲಿ kg ಅರೌಂಡ್ 50 rupeesಗೇನೋ ಕೊಟ್ಟರು. ನಿಮ್ಮ ಕೊಡ್ತಾನೆ 2 kg ತಂದ್ವಿ. ಇನ್ನೂ ತುಂಬ ಮಿಕ್ಕಿದೆ, 4-5 ಸಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇನ್ನೂ ಇಷ್ಟೆಲ್ಲ ಒಳ್ಳೆ ಚಾರ್ಕೋಲ್ ಸಿಗುತ್ತೆ. ನಾವು ಚಾರ್ಕೋಲೇ ದೊಡ್ಡ ಪ್ರಾಬ್ಲಮ್ ಅನ್ಕೊಂಡ್ಬಿಟ್ವಿ. ಇಲ್ಲೇ ನಮಗೆ ತುಂಬ ಸ್ಟೋರ್ಗಳಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಏನಕ್ಕೆ ವೇಸ್ಟ್ ಮಾಡಿಕೊಂಡಿದ್ದೀನಿ ಅಂದರೆ ಹಚ್ಚುವಾಗ ಸ್ವಲ್ಪ ಈಸಿ ಆಗಲಿ, ನಮಗೆ ಫೈರ್ ಕ್ಯಾಚ್ ಆಗೋಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನೀವು ಪೈನಾಪಲ್ಲು ಕಾರ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ರೆ ಈ ಸ್ಟ್ಯಾಂಡು ಕೂಡ ಆಮೇಲೆ ತೊಗೊಂಡಿದ್ದು. ಇದು ನಾವು ಆಚೆಗಡೆ ಡೈರೆಕ್ಟಾಗಿ ಇಲ್ಲಿಂದನೇ ಬೆಂಕಿ ಇಟ್ಟು ನಾವು ಫೈರಲ್ಲಿ ಏನಾದ್ರು ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಈಗ ಶುರು ಮಾಡೋಣ ಗೈಸ್. ಹಾಗಾದರೆ ಫೈರ್ ಮಾಡೋಣ. ಓಕೆ, ಸೊ ಫಸ್ಟು ಕ್ಯಾಂಡಲ್ಗೆ ಒಂದ್ಸಲ ಹತ್ಕೊಂಡ್ಬಿಟ್ರೆ ಆಮೇಲೆ ಹಚ್ಚೋದು ಇದೆ. ತುಂಬ ಗಾಳಿ ಇದೆ. ನೋಡಿ ಈ ಥರ ಕ್ಯಾಂಡಲ್ಲು ಪೇಪರ್ ಸುತ್ಕೊಂಡಿದ್ದೀವಲ್ಲ, ನೋಡಿ ಒಂದ್ಸಲ ಫೈರ್ ಕ್ಯಾಚ್ ಆಯ್ತಂದರೆ ಇನ್ನು ತನ್ನಿಂತಾನೇ ಉರಿತಾ ಹೋಗುತ್ತೆ. ಇದೆಲ್ಲ ಏನು 5 rupees ಕ್ಯಾಂಡಲ್ ಅಷ್ಟೇ. 2 ಕ್ಯಾಂಡಲ್ ಸಾಕು. ಫೈರ್ ಕ್ಯಾಚ್ ಆಯಿತು. ಕೆಳಗಡೆ ಕೋಲ್ ಇದೆ, ಇನ್ನೊಂದು ಸ್ವಲ್ಪ ಮೇಲೆಲ್ಲ ಕೋಲ್ ಹಾಕೋಣ. ನೋಡಿ ಇವನು ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಯೂಸ್ ಮಾಡೋ ಕಡೆ ಯೂಸ್ ಮಾಡಲ್ಲ ಸ್ಯಾನಿಟೈಸರ್ನ ಇವ್ರುಗಳು. ಯಾವ ಇವೆಲ್ಲ ಸ್ವಲ್ಪ ನೋಡಿ ಕಂಠದ ಚಿಪ್ಗಳೆಲ್ಲ ಏನಕ್ಕೆ ಅಂದರೆ ಕಂಠ ಹತ್ಕೊಂಡ್ರೆ ಆರ್ಸೋದು ಕಷ್ಟ. ಕಂಠ ಒಂದ್ಸಲ ಹತ್ಕೊಂತು ಅಂದರೆ ಇನ್ನು ಯಾವ ಒಂದು ಕೈಲೂ ಕೆಡ್ಸೋಕ್ಕಾಗಲ್ಲ. ಬರೀ ಇಂಥದೆಯಾ? ನೋಡಿ ಗೈಸ್, ಈಗೆಲ್ಲ ಬೆಂಕಿಯೆಲ್ಲ ಆರಿಸಿದ್ದೀವಿ. ಈಗ ಇಷ್ಟೆಲ್ಲ ಕೆಂಡ ಆಗಿದೆ. ಇವಾಗ ಅಲ್ಲಿ ಪೈನಾಪಲ್ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಫಸ್ಟ್ ಪೈನಾಪಲ್ ಮಾಡ್ಕೊತೀವಿ, ಆಮೇಲೆ ಪನ್ನೀರ್ ಮಾಡ್ತೀವಿ, ಆಮೇಲೆ ಚಿಕನ್ ಇಡ್ತೀವಿ. ನೆಕ್ಸ್ಟ್ ಸಲ ನಾವು ಏನು ಅದು ಶೀಕ್ ಗೊತ್ತಾ ನಿಮಗೆ, ಕೈಮಾನ ಶೀಕ್ ಮಾಡಿ ಹಂಗೆ ಇಡ್ತೀವಿ. ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ತೀವಿ. ನನ್ನ ಮೇಲೆ ಹಣೆ ಇಟ್ಟು ಪೈನಾಪಲ್ ಎಲ್ಲ ರೆಡಿ ಇದೆ ಗೈಸ್. ಈಗ ಪೈನಾಪಲ್ ಸ್ಟಾರ್ಟ್ ಮಾಡೋಣ. ಪೈನಾಪಲ್ ಬಾರ್ಬಿಕ್ಯೂ ಟೋಟಲಾಗಿ 6 ಸ್ಟಿಕ್ಸ್ ಇದೆ. ಎಲ್ಲ ಇಟ್ಕೊಂಬಿಡೋಣ ಒಂದು ಕಡೆಯಿಂದ. ಕೆಂಡ ಎಲ್ಲ ನೀಟಾಗಿ ಆಗಿದೆ. ಈಗ ಶುರುನಲ್ಲಿ ಸ್ವಲ್ಪ ನಿಧಾನ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಬೇಗ ಬಿಸಿ ಆಗಿಬಿಡುತ್ತೆ. ಯಾವ ಥರ ಅಂದರೆ ನಮ್ಗೆ ಎತ್ತಕ್ಕೂ ಕೂಡ ಟೈಮ್ ಸಿಗಲ್ಲ. ಈ ಕಡೆಯಿಂದ ಇಟ್ಕೊಂಬರ್ತಾ ಇದ್ದೀವಿ, ಆ ಕಡೆಯಿಂದ ಆಗ್ತಾ ಇರುತ್ತೆ. ಬರೀ ಪೈನಾಪಲ್ ಎಲ್ಲ ಕೆಲವೊಬ್ರು ವಾಟರ್ ಮೆಲನ್ನು ಮಾಡ್ತಾರೆ, ಆಮೇಲೆ ಇನ್ನೂ ಯಾವ್ಯಾವುದು ಫ್ರೂಟ್ಸ್ ಮಾಡ್ತಾರೆ. ಪೈನಾಪಲ್ ಆಗ್ತದೆ ಹಾಗೆ ಲೈಟಾಗಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಬೇಯ್ತಾ ಇದ್ದಂಗೆ ನಮಗೆ ಇದು ಡ್ರೈ ಆಗೋದು ಕಾಣ್ತಾ ಹೋಗುತ್ತೆ. ನೋಡಿ ಕಲರ್ ಚೇಂಜ್ ನೀವು ಕಾಣ್ಬೋದು, ಒಂದೊಂದು ಡಾರ್ಕ್ ಎಲ್ಲೋ ಆಗ್ತಾ ಇದೆ. ಏನಾರ ಮಾಡ್ತಾ ಇದ್ದೀರಾ ನೀವು?
ಇಲ್ಲಿ ಮಾಡ್ತಾ ಇದ್ರೆ ನೀವು ಒಂದೊಂದೇ ತಿನ್ಕೊಂಡು ಖಾಲಿ ಮಾಡ್ತಾ ಇದ್ದೀರಿ. ನೋಡಿ ಫ್ರೆಂಡ್ಸ್, ಪನ್ನೀರ್ ತಿಕ್ಕಾ ಮಸಾಲ ರೆಡಿ ಆಗಿದೆ. ನಾನ್ ಬೇರೆ ಇವನ್ಗೆ ಚಿಕನ್ ಟಿಕ್ಕಾ ತಿನ್ನು ಅಂತ ಹೇಳಿದೆ. ಈ ಮುಂಡದ ಅದೇನ್ ತಿಂತಾಯ್ತೋ ಏನೋ. ಟೇಸ್ಟ್ ಮಾಡಿ ನೋಡೋಣ ಈಗ ಒಂದು. ಅವರು ಸ್ವಲ್ಪ ಸೂಪರ್. ಈ ಸಲ ನಾವು ಒಂದು ಮಿಸ್ಟೇಕ್ ಮಾಡ್ಕೊಂಬಿಟ್ವಿ. ಲಾಸ್ಟ್ ಟೈಮ್ ನಾವು ಬೋನ್ಲೆಸ್ ತಂದಿದ್ವಲ್ಲ, ಈ ಸಲ ನಾವು ಬೋನ್ ತಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಆದ್ರೆ ಇದೇನಾಯ್ತು, ಕಡ್ಡಿ ಥಿಕ್ನೆಸ್ ಇದೆಯಲ್ಲ ನಮ್ಮ ಕೈಲಿ ಚುಚ್ಚಕ್ಕಾಗಲಿಲ್ಲ. ಕಾಸು ಉಳ್ಸೋದಲ್ಲ, ನಾವು ಬೋನ್ಲೆಸ್ ತಗೊಂಡ್ರೆ ಓನ್ಲಿ ಅದು ಒಂದೇ ತರ ಪೀಸ್ ಕೊಟ್ಬಿಡ್ತಾನೆ. ಇಲ್ಲಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬೋನ್ ಇದ್ರೆ ಟೇಸ್ಟ್ ಜಾಸ್ತಿ, ವೆರೈಟಿ ಆಫ್ ಪೀಸಸ್ ಸಿಗುತ್ತೆ. ಈ ಪರ್ಪಸ್ಗೆ ತಗೊಂಡೆ. ಕೆಲವೊಬ್ರು ಕಾಸ್ಟ್ ಸೇವಿಂಗ್ ಅಂತಾರೆ, ಅಯ್ಯೋ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗತ್ತಾ. ಫೈನಲಿ ಕಂಪ್ಲೀಟ್ ಆಗಿದೆ ಚಿಕನ್ನು. ಇದು ಲಾಸ್ಟ್ ರೌಂಡು. ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ಕಂಪ್ಲೀಟ್ ಮಾಡಿದ್ವಿ ಎಲ್ಲ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಬಟ್ ಒಂದು ಮಿಸ್ಟೇಕ್ ಹೇಳಿದ್ನಲ್ಲ, ನೀವು ಬೋನ್ಲೆಸ್ ಮಾತ್ರ ತೊಗೊಂಬನ್ನಿ, ಬೋನ್ ಇರೋದು ತರಬೇಡಿ. ಅದೊಂದು ತಪ್ಪು ಮಾಡಿದ್ವಿ. ಮತ್ತು ನೋಡಿ ಈ ಥರ ಎಲ್ಲ ರೋಸ್ಟ್ ಆಗಿರಬೇಕು, ಚೆನ್ನಾಗಾಗಿದೆ, ಒಳ್ಳೆ ಟೇಸ್ಟ್ ಸಿಕ್ತು. ನೋಡಿ ಬೆಂದಿದೆ, ತೆಗ್ದು ಇಟ್ಕೊಳ್ಳೋಣ ಎಲ್ಲ. ಮಯೋನೈಸ್ ಜೊತೆ ತಿನ್ನಿ, ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇನ್ನೊಂದು ಏನಾಯ್ತು ಅಂದರೆ, ನಮಗೆ ಪನ್ನೀರು, ಪೈನಾಪಲ್ಲು ಮತ್ತು ಅದೆಲ್ಲ ಕಾರ್ನ್ ತಿಂದಿಂದ ಜಾಸ್ತಿ ನಮಗೆ ತಿನ್ನೋಕ್ಕಾಗಲಿಲ್ಲ. ಇಷ್ಟೆಲ್ಲ ಉಳ್ಕೊಂಬಿಟ್ಟಿದೆ. ನೋಡಿ, ಬಂದು ತಿನ್ನಂಗಿದ್ರೆ ಯಾವತ್ತಾದರೂ ಬಂದು ತಿನ್ಬೋದು. ನೋಡಿ, ಆಮೇಲೆ ಈ ಕೆಂಡ ಉಳಿಯುತ್ತಲ್ಲ, ತುಂಬ ಕೇರ್ಫುಲ್ಲಾಗಿ ಪ್ರಿಕಾಷನ್ ತೊಗೊಂಡು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಮತ್ತೆ ಅದೇನೋ ರಿಯೂಸ್ ಮಾಡ್ಬೋದು ನಾವು. ಆ ಕೆಂಡನ ಬೂದಿ ಎಲ್ಲ ಹೋಗ್ಬಿಡುತ್ತೆ, ಬರೀ ಕೆಂಡ ಹೊಡ್ಕೊಳ್ಳುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ರಿಯೂಸ್ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿ ಉಳಿದಿದ್ದ ಮತ್ತೆ ರಿಯೂಸ್ ಮಾಡ್ಕೊಂಡ್ವಿ ಸಲ. ಬಟ್ ಬಿ ಕೇರ್ಫುಲ್. ಸೊ ಥ್ಯಾಂಕ್ ಯು ಎವ್ರಿ ಒನ್. ಕಚ್ಚಾಡಬೇಡಿ, ಎಲ್ರಿಗೂ ಸಿಗುತ್ತೆ.